ಇವತ್ತು ಡಾಕ್ಟರ್ ಪದ್ಮಭೂಷಣ ವಿ ಸರೋಜಾದೇವಿ ಅವರ ನುಡಿ ನಮನ ಕಾರ್ಯಕ್ರಮ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮನ ನಮ್ಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಹಾಗೂ ಇಡೀ ಚಿತ್ರೋದ್ಯಮ ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಬೋದು, ನಿರ್ಮಾಪಕರ ಸಂಘ ಆಗ್ಬೋದು, ಒಕ್ಕೂಟ, ಹೀಗೆ ಇಡೀ ಚಿತ್ರರಂಗ ಒಂದು ಕುಟುಂಬವಾಗಿ ನಮ್ಮ ಗೌರವಾಧ್ಯಕ್ಷರು ವಿ ಸರೋಜಾದೇವಿ ಅವರು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರು. ಈ ಒಂದು ಕಾರ್ಯಕ್ರಮಕ್ಕೆ ನಡಿಗರ ಸಂಗಮದಿಂದ ತಮಿಳುನಾಡಿನಿಂದ ನಾಜರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ತೆಲುಗು ಚಿತ್ರರಂಗದಿಂದ ಕಲಾವತಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸ್ತೀನಿ. ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾವಿದರು ನಮ್ಮ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದಿದ್ದೀರಾ, ನಿಮಗೂ ಸ್ವಾಗತ ಬಯಸ್ತಾ ಇವತ್ತು ಈ ಒಂದು ಈ ವೇದಿಕೆ ಇಲ್ಲಿದ್ರೆ ತುಂಬ ನೆನಪು ಬರುತ್ತೆ. ಆ ನೆನಪಲ್ಲಿ ಹಲವಾರು ನಮ್ಮ ಜೊತೆ ಇದ್ದವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಅಗಲಿದ್ದಾರೆ. ಅದು ತುಂಬ ಕಾಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಈ ಒಂದೊಂದು ಮೆಟ್ಲಾಗೋದು, ಈ ವೇದಿಕೆ ಒಂದು ನೆನಪು. ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂಥವ್ರು ಯಾರೂ ಇಲ್ಲ. ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾ ಇದ್ದು ಇಷ್ಟೇ, ಎಲ್ಲೂ ಇರಬಾರ್ದು ಕಾಣಲ್ಲಿ ಹಂಗೆ ಕಟ್ಬೇಕು ನಾವು ಅಂತ. ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದರಿಗೋಸ್ಕರ, ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದರು ಡಾಕ್ಟರ್ ಅಂಬರೀಷ್ ಅವರು. ಇದು ಒಂದು ಕನಸಾಗಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು. ಕಲಾವಿದರಿಗೊಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು. ಅದನ್ನು ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು, ಕಟ್ಟಿದ್ರು ಅಂದರೆ ಇಡೀ ಕಲಾವಿದರಿಗೆಲ್ಲರಿಗೂ ಗೊತ್ತು. ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವ್ರನ್ನ ನೆನೆಸ್ಕೊಳ್ಳಬೇಕಾಗುತ್ತೆ ನಾನು. ಶಿವರಾಮಣ್ಣ, ಸುಂದರ್ ರಾಜ್, ದೊಡ್ಡಣ್ಣ, ಈ ಥರ ಎಲ್ಲರೂ, ಅಂದರೆ ಮುಖ್ಯವಾಗಿ ಎಲ್ಲ ಕಲಾವಿದರು ಸೇರಿ ಇದನ್ನು ಇವಾಗ ಈ ಸೈಟ್ ತಗೊಂಡಾಗ ಚಿಕ್ಕ ಶೆಡ್ಡಲ್ಲಿ ಸರೋಜಾದೇವಿ ಅವ್ರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದಲ್ಲಿ ಕೂತ್ಕೊಂಡು ಎಲ್ಲರೂ ಬರೋ ಕೇಳಿ ಇಂಥ ಒಂದು ಅದೆಲ್ಲ ನನಗೆ ಜ್ಞಾಪಕ ಬಂದು ತುಂಬ ಮನಸ್ಸಿಗೆ ನೋವಾಯಿತು. ಇವರು ಇಲ್ವಲ್ಲ ಇವರೆಲ್ಲ ಅಂತ. ಸೊ ಇವತ್ತು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಾವೆಲ್ಲರೂ ವೇದಿಕೆ ಮೇಲೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.